ಯಾಕೆ ಇಷ್ಟು ಡಾನ್ಸ್ ಮಾಡ್ತಾ ಇದೆ ಅಂದರೆ ಇದು ಆಲ್ ಟೈಮ್ ಹೈ ಹತ್ರ ಉಂಟು. ಇದು ಹೀಗೆ ವರ್ಕ್ ಆಗೋದು ಮಾರ್ಕೆಟು. ಬಿಕಾಸ್ ಆಲ್ ಟೈಮ್ ಹೈ ಹತ್ರ ಇದ್ದಾಗ ಏನು ಮಾಡ್ತಾರೆ, ತುಂಬ ಜನ ಏನು ಮಾಡ್ತಾರೆ, ಇಲ್ಲೆಲ್ಲ ಬೈ ಮಾಡಿದವರು ಪ್ರಾಫಿಟ್ ಬುಕ್ ಮಾಡ್ತಾರೆ. ಆಲ್ ಟೈಮ್ ಹೈ ನೋಡಿ ತುಂಬ ಜನ ಶಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿಂದ ಸೆಲ್ಲಿಂಗ್ ಬರ್ತಾರೆ, ಬೈಯಿಂಗ್ ಬರ್ತಾರೆ, ವಾಲಿಟಿಲಿಟಿ ತುಂಬಾ ಆಗ್ತಾರೆ, ಪ್ರೀಮಿಯಂ ಡಿಕೆ ಆಗ್ತದೆ, ಅನ್ನೆಸಸರಿ ನಮಗೆ ಲಾಸಸ್ ಆಗ್ತಾರೆ. ಸೊ ಅದಕ್ಕೆ ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಮೆಸೇಜ್ ಮಾಡಿದೆ, ವಾಲಿಟಿಲಿಟಿ ತುಂಬ ಉಂಟು, ಅವಾಯ್ಡ್ ಮಾಡಿ ಟ್ರೇಡಿಂಗ್, ಇಲ್ಲಾಂದರೆ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ ಅಂತ. ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ನಾನು ಹೇಳಿರೋದು. ಸೊ ನಿಮಗೆ ಹೋಗ್ತಾ 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 ಅರ್ಥ ಆಗುತ್ತೆ, ಫೈನ್. ಸೊ ಈಗ ನಾವು ಹೇಗೆ ಟ್ರೇಡ್ ಮಾಡೋದು? ಸೊ ನನ್ನ ಪ್ರಕಾರ ನೀವು ಟ್ರೇಡ್ ಮಾಡೋದಾದರೆ ಕ್ವಾಂಟಿಟಿ ತುಂಬಾ ಲೆಸ್ ಮಾಡಿ ಟ್ರೇಡ್ ಮಾಡಿ. ನಾನು ನಿನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ಬಿಕಾಸ್ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಉಂಟು. ಆಲ್ ಟೈಮ್ ಹೈಯಲ್ಲಿ ಮಾರ್ಕೆಟ್ ಡೈರೆಕ್ಷನ್ ಕೊಡ್ತಾರೆ, ಬಟ್ ಅದು ಟ್ರ್ಯಾಪಿಂಗ್ ಆಗ್ತಾರೆ. ಅಂದರೆ ಇದು ಹೋಗ್ತಾರೆ ಸ್ಪೈಕ್ ಕೊಡ್ತಾರೆ, ಹೋಗ್ತಾರೆ ಸ್ಪೈಕ್ ಕೊಡ್ತಾರೆ, ಈ ಥರ ಮೊಮೆಂಟಮ್ ಆಗ್ತಾರೆ. ಸೊ ಅದಕ್ಕೆ ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ, ಫೈನ್. ನಾಳೆ ಇಫ್ ಇನ್ ಕೇಸ್ ಫ್ಲಾಟ್ ಓಪನ್ ಆದರೆ ಒಂದು ಮೊಮೆಂಟಮ್ ಬರ್ಬೋದು. ಯಾಕೆ ಗೊತ್ತುಂಟಾ? ಇಲ್ಲಿ ನೋಡಿ, ಮಾರ್ಕೆಟು ಇಲ್ಲಿಂದ ಬ್ರೇಕ್ಔಟ್ ಕೊಡ್ತು, ಟ್ರ್ಯಾಪ್ ಮಾಡ್ತು. ಇಫ್ ಇನ್ ಕೇಸ್ ನಾನು ಹೇಳಿದಾಗೆ 1:2ನ ನೀವು ಪ್ಲ್ಯಾನ್ ಮಾಡಿದರೆ ನಿಮ್ಗೆ ಇಲ್ಲಿ ಟಾರ್ಗೆಟ್ ಸಿಕ್ತಿತ್ತು, ಹೋಯ್ತು ಮಾರ್ಕೆಟು. ಅದರ ನಂತರ ಮಾರ್ಕೆಟ್ ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದಾದ್ರ ಮೇಲೆ ಇದಕ್ಕೆ ಫಾಲೋ ಥ್ರೂ ಸಿಕ್ಕಿಲ್ಲ, ಅಂದರೆ ಈ ಸೆಲ್ಲಿಂಗು ಫೇಡ್ ಔಟ್ ಆಗಿದೆ. ಏನು ಸೆಲ್ಲಿಂಗ್ ಮಾಡಿದಾರಲ್ಲ ಇವರೆಲ್ಲ ಈಗ ಎದೆ ಬಡಿತ ಡಬ್ 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 ಅಂತ ಉಂಟು. ಯಾಕೆ ಗೊತ್ತುಂಟಾ? ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲೇ ಉಂಟು. ಸೊ ಒಂದು ಕ್ಯಾಂಡಲ್ ರಿಯಾಕ್ಟ್ ಮಾಡ್ತು. ಏನಿದು 1 2 3 4 ಕ್ಯಾಂಡಲ್ ತೊಗೊಂಡಿದೆಯಲ್ಲ, ಒಂದು ಕ್ಯಾಂಡಲ್ ಬಾಯ್ಡ್ಸು ರಿಯಾಕ್ಟ್ ಮಾಡ್ತು, ನಾವು ಸ್ಟ್ರಾಂಗ್ ಇದ್ದೀವಿ ಅಂತ. ಸೊ ಅದಕ್ಕೆ ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಯಿತು ಅಂದರೆ ಈ ರೇಂಜಲ್ಲಿ ಓಪನ್ ಆಗಿ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ, ಇಲ್ಲಿ ನಾವು ತುಂಬಾ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಇಲ್ಲಿ ಪ್ಲ್ಯಾನ್ ಮಾಡೋದಾದರೆ 10 ಕ್ವಾಂಟಿಟಿನ ಪ್ಲ್ಯಾನ್ ಮಾಡಿ, 10 ಕ್ವಾಂಟಿಟಿ ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ ಒಂದೇ ಕ್ವಾಂಟಿಟಿನ ಪ್ಲ್ಯಾನ್ ಮಾಡಿ. ಬಿಕಾಸ್ ಯಾಕಂದರೆ ಸೆಲರ್ಸು ಸುಮ್ಮನೆ ಬಿಡ್ತಾರಾ? ಇಲ್ಲ ತಾನೆ. ಏನು ನಮ್ಮದು ಒಂದು ಸಲ ಸ್ಟಾಪ್ ಲಾಸ್ ಹಿಟ್ಟಾಗಿದೆ, ನಾವು ಮತ್ತೊಂದು ಸಲ ಸ್ಟಾಪ್ ಲಾಸ್ ಕೊಡ್ತೀವಿ, ಮತ್ತೊಂದು ಸಲ ಸ್ಟಾಪ್ ಲಾಸ್ ಕೊಡ್ತೀವಿ. ಸೊ ಅದಕ್ಕೆ ಸ್ಪೈಕ್ಸ್ ಬರ್ತಾರೆ. ನಾನು ಹೇಳ್ತಾ ಇಲ್ಲ ಮಾರ್ಕೆಟ್ ಇಲ್ಲಿಂದ ಹೋಗ್ಬೋದು ಅಂತ. ಸೊ ಸ್ಪೆಷಲಿ ಆಪ್ಷನ್ ಬಯರ್ಸ್ ಆದ್ರ ಮೇಲೆ ಸ್ಪೈಕಲ್ಲಿ ನಮಗೆ ಆಪ್ಷನ್ ಡಿಕೆ ಆಗ್ತಾರೆ, ಪ್ರೀಮಿಯಂ ಸ್ಪೈಕ್ಸ್ ಆಗಲ್ಲ. ಸೊ ಅದಕ್ಕೆ ಇಫ್ ಇನ್ ಕೇಸ್ ಅಲ್ಲಿಂದ ಸ್ಪೈಕ್ಸ್ ಬಂದರೆ ಅನ್ನೆಸಸರಿ ಲಾಸಸ್ ಆಗ್ತದೆ. ಸೊ ಹಾಗಾಗಿ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನಿಗೆ ಇಲ್ಲಿಂದ ಹೋದರೆ 1:2 ನಮ್ಮದು ಫಸ್ಟ್ ಟಾರ್ಗೆಟ್ ಇರ್ತಾರೆ, ಫೈನ್. ವಾಟ್ ಇಫ್ ಗ್ಯಾಪ್ ಅಪ್ ಓಪನ್ ಆದರೆ? ಗ್ಯಾಪ್ ಅಪ್ ಓಪನ್ ಆದರೆ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಇಫ್ ಇನ್ ಕೇಸ್ ಪ್ರಾಫಿಟ್ ಬುಕ್ಕಿಂಗ್ ಬಂದಿಲ್ಲ, ಆ ಪ್ರೈಸು ತನ್ನಂತಾನೇ ಹೋಲ್ಡ್ ಮಾಡ್ತು. ತನ್ನಂತಾನೇ ಹೋಲ್ಡ್ ಮಾಡ್ತಂದ್ರೆ ಏನು ಗೊತ್ತುಂಟಾ? ಇಲ್ಲಿ ನೋಡಿ, ಮಾರ್ಕೆಟ್ ಒಂದು ರೇಂಜಲ್ಲಿ ಹೀಗೆ ಕ್ಲೋಸಿಂಗ್ ಕೊಟ್ಟಿದ್ದ ಅಂತ ಅಂದ್ಕೊಳ್ಳೋಣ. ಮಾರ್ಕೆಟ್ ಇಲ್ಲಿಂದ ಓಪನ್ ಆಗ್ತಾ ಉಂಟು, ಗ್ಯಾಪ್ ಅಪ್ ಓಪನ್ ಆದ್ರ ಮೇಲೆ ಇಫ್ ಇನ್ ಕೇಸ್ ಆ ಪ್ರೈಸು ವೀಕ್ ಇದ್ದರೆ, ಅಂದರೆ ಬಯರ್ಸು ಈ ಪ್ರೈಸ್ ಹತ್ರ ಇಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ಬಯರ್ಸು 25,300 ಹತ್ರ ಇಲ್ಲ, ಎಲ್ಲಿ ಓಪನ್ ಆಗಿದೆ ಅಲ್ಲಿ ಇಲ್ಲ. ಸೊ ಆವಾಗ ಮಾರ್ಕೆಟ್ ಏನಾಗುತ್ತೆ, ಅಲ್ಲಿಂದ ಸೆಲ್ಲಿಂಗ್ ಬರ್ತದೆ. ಇಫ್ ಇನ್ ಕೇಸ್ ಅಲ್ಲಿ ಬಯರ್ ಸ್ಟ್ರಾಂಗ್ ಇದ್ದರೆ ಅಲ್ಲೇ ಒಂದು ರೇಂಜ್ ಮಾಡ್ತಾರೆ, ಅಲ್ಲೇ ಒಂದು ಸೈಡ್ ವೇಸ್ ಮಾಡ್ತಾರೆ. ಯಾವಾಗ ಆ ಸೈಡ್ ವೇಸ್ ಇದು ಹೈನ ಬ್ರೇಕ್ಔಟ್ ಆಗ್ತದೆ, ಇಲ್ಲ ಅದನ್ನ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಆವಾಗ ಅಲ್ಲಿಂದ ಮೂಮೆಂಟಮ್ ಬರ್ತಾರೆ. ಸೊ ಅದಕ್ಕೆ ಇಫ್ ಇನ್ ಕೇಸ್ ಅಲ್ಲಿಂದ ಬ್ರೇಕ್ಔಟ್ ಆ್ಯಂಡ್ ಬ್ರೇಕ್ ಡೌನ್ ಆದರೆ ಅಲ್ಲಿ ನಾವು ಕ್ವಾಂಟಿಟಿ ಕೂಡ ಲೆಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಇವನ್ ಅದು ಅಪ್ ಸೈಡ್ ಆಗಲಿ, ಇವನ್ ಅದು ಡೌನ್ ಸೈಡ್ ಆಗಲಿ, ಬಿಕಾಸ್ ಅದು ಆಲ್ರೆಡಿ ಮೂಮೆಂಟಮ್ ಆಗಿರುತ್ತೆ, ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಈ ವಾಟ್ ಇಫ್ ಗ್ಯಾಪ್ ಡೌನ್ ಓಪನ್ ಆದರೆ? ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಗೊತ್ತುಂಟಾ? ಯಾರೆಲ್ಲ ಇಲ್ಲಿ ಸೆಲ್ಲಿಂಗ್ ಮಾಡಿದಾರಲ್ಲ ಅವ್ರು ಸ್ವಲ್ಪ ಬರ್ತಾರೆ, ಓ ಗ್ಯಾಪ್ ಡೌನ್ ಓಪನ್ ಆಗಿದೆ, ಸ್ವಲ್ಪ ನಮ್ಮ ಫೇವರಲ್ಲಿ ಹೋಗ್ಬೋದು, ಇಲ್ಲಿ ಫಸ್ಟ್ ಒಂದು ಸ್ಟ್ರ್ಯಾಂಗಲ್ ಮಾಡೋಣ ಅಂತ. ಅಂದರೆ ಇಲ್ಲಿ ಕಾಲ್ ಶಾರ್ಟ್ ಮಾಡೋಣ, ಇಲ್ಲಿ ಪುಟ್ ಶಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾರೆ, ಫೈನ್. ಸೊ ಯಾರೆಲ್ಲ ಇಲ್ಲಿ ಬೈ ಮಾಡಿದ್ದಾರೆ ಅವರೆಲ್ಲ ಏನು ಮಾಡ್ಕೊಳ್ತಾರೆ, ಇಲ್ಲೆಲ್ಲ ಸ್ವಲ್ಪ ನಾವು ಕಾಲ್ ಶಾರ್ಟ್ ಮಾಡೋಣ ಅಂತಾರೆ, ಬಿಕಾಸ್ ಹೆಜ್ಜಿಂಗಿಗೆ, ಫೈನ್. ಸೊ ಯಾವಾಗ ಇದು ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಯಿತು ಅಥವಾ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಯಿತು, ಆವಾಗಲೇ ಮೂಮೆಂಟಮ್ ಬರುತ್ತೆ. ಇಫ್ ಇನ್ ಕೇಸ್ ಅದು ಅದೇ ರೇಂಜಲ್ಲಿದ್ದರೆ ಪ್ಲೀಸ್ ಅವಾಯ್ಡ್ ಮಾಡಿ, ಯಾವುದು ಕೂಡ ಮೂಮೆಂಟಮ್ ಬರಲ್ಲ. ಬಿಕಾಸ್ ಇಲ್ಲಿ ಸೆಲರ್ಸ್ ಕೂಡ ಇದ್ದಾರೆ, ಬಯರ್ಸ್ ಕೂಡ ಇದ್ದಾರೆ, ಇಬ್ಬರು ಕೂಡ ಫೈಟ್ ಮಾಡ್ತಿದ್ದಾರೆ. ಸೊ ಇಬ್ಬರು ಫೈಟ್ ಮಾಡಿರುವಾಗ ಅವ್ರದ್ದು ಬುಡ ಉಂಟು, ದಟ್ ಮೀನ್ಸ್ ಅವ್ರದ್ದು ಎಲ್ಲಿ ಸ್ಟಾಪ್ ಲಾಸ್ ಉಂಟು. ಯಾವಾಗ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ ಆವಾಗಲೇ ಮೂಮೆಂಟಮ್ ಬರ್ತಾರೆ, ಇಲ್ಲಾಂದರೆ ಮೂಮೆಂಟಮ್ ಬರೋ ಚಾನ್ಸಸ್ ಇಲ್ಲ, ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತಾ ಅಂತ. ಬಿಕಾಸ್ ಯಾರು ಕೂಡ ಕ್ಲಿಯರಾಗಿ ಹೇಳಲ್ಲ, ಎಲ್ಲ ಹೇಳ್ತಾರೆ ಇಲ್ಲಿ ನಿಮ್ಮದು ಲೆವೆಲ್ ಆಗ್ತಾ ಉಂಟು, ಇಲ್ಲಿ ಬೈ ಮಾಡಿ ಒಂದೊಳ್ಳೆ ಮೂಮೆಂಟಮ್ ಬರ್ಬೋದು, ಇಲ್ಲಿ ನಿಮ್ಮದು ಲೆವೆಲ್ ಆಗ್ತಾ ಉಂಟು, ಇಲ್ಲಿ ಸೆಲ್ ಮಾಡಿ ಒಂದೊಳ್ಳೆ ಮೂಮೆಂಟಮ್ ಬರ್ಬೋದು. ಯಾಕೆ ಮೂಮೆಂಟಮ್ ಬರ್ಬೋದು ಇದು ಇನ್ ಡೀಟೇಲ್ಸಲ್ಲಿ ಹೇಳಿ, ಯಾರು ಕೂಡ ಹೇಳಲ್ಲ. ಇದೊಂದು ಪ್ರೋ ಟಿಪ್ಪು, ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾವತ್ತಿರೋ ಮಾರ್ಕೆಟು ಓಪನ್ ಆಗುವಾಗ ನೀವು 1 ಮಿನಿಟಲ್ಲಿ ಇಟ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಅಂದ್ಕೊಂಡು ನಿಫ್ಟಿ ಇವತ್ತು ಓಪನ್ ಆಯಿತು 9:15 ಸಮಯ, ನೀವು 9:20 ಇಲ್ಲಾಂದರೆ 9:25 ತನಕ ಈ ಟೈಮ್ ಫ್ರೇಮ್ನ ಇಟ್ಕೊಳ್ಳಿ, 1 ಮಿನಿಟ್ ಟೈಮ್ ಫ್ರೇಮಲ್ಲಿ. ಆವಾಗ ನಿಮ್ಗೆ ಅರ್ಥ ಆಗ್ತಾರೆ ಪ್ರೈಸ್ ಏನು ಹೇಳ್ತಾ ಉಂಟು. ಇವತ್ತಿಂದ ಸಿನಾರಿ ನೋಡಿದರೆ ಮಾರ್ಕೆಟು ದಟ್ ಮೀನ್ಸ್ ನಿನ್ನೆ ಟ್ರೆಂಡು ನೆಗೆಟಿವ್ ಇತ್ತು,
ಅದಕ್ಕೆ ಫೇವರಲ್ಲಿ ಓಪನ್ ಆಯ್ತು ಇವತ್ತು, ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಇಫ್ ಇನ್ ಕೇಸ್ ಸೆಲರ್ ಸ್ಟ್ರಾಂಗ್ ಇದ್ದಿದ್ರೆ ಇಲ್ಲಿಂದ ಇದು ಲೋವರ್ ಲೋ ಫಾರ್ಮೇಷನ್ ಮಾಡಿ ಬರ್ತಿತ್ತು. ಲೋವರ್ ಲೋ ಫಾರ್ಮೇಷನ್ ಅಂದರೆ ಇಲ್ಲಿ ನೋಡಿ, ಇದು ಲೋವರ್ ಲೋ ಫಾರ್ಮೇಷನ್, ಇದು ಲೋವರ್ ಲೋ ಫಾರ್ಮೇಷನ್, ಹೀಗೆ ಲೋವರ್ ಲೋ ಫಾರ್ಮೇಷನ್ ಮಾಡಿ ಮಾರ್ಕೆಟ್ ಬರ್ತಿತ್ತು. ಬಟ್ ಪ್ರೈಸಲ್ಲಿ ಹೋಲ್ಡ್ ಮಾಡಿದೆ ಅಂದರೆ ಮಾರ್ಕೆಟ್ ಇಲ್ಲಿ ಲೋವರ್ ಲೋ ಫಾರ್ಮೇಷನ್ ಮಾಡಲಿಕ್ಕೆ ಬಯರ್ಸ್ ಬಿಡ್ತಾ ಇರಲಿಲ್ಲ. ಇಲ್ಲಿ ಏನಾಯಿತು, ಹೈಯರ್ ಹೈ ಫಾರ್ಮೇಷನ್ ಆಯಿತು, ಅಂದರೆ ಲೋವರ್ ಹೈ ಫಾರ್ಮೇಷನ್ ಆಯಿತು. ಆವಾಗ ಇಲ್ಲಿ ಅರ್ಥ ಆಗ್ತಾರೆ ಇಲ್ಲಿ ಸ್ವಲ್ಪ ಬಯರ್ ಸ್ಟ್ರಾಂಗ್ ಇದ್ದಾರೆ. ಸೊ ಆವಾಗ ನಾವಿಲ್ಲಿ ಸಣ್ಣ ಕ್ವಾಂಟಿಟಿ ಪ್ಲ್ಯಾನ್ ಮಾಡಬೇಕು. ಫೈನ್. ಸೊ ಆವಾಗ ನಮ್ಗೆ ಅರ್ಥ ಆಗ್ತಾರೆ ಪ್ರೈಸ್ ಎಲ್ಲಿಗೆ ಹೋಗ್ತಾರಂತೆ. ಇಫ್ ಇನ್ ಕೇಸ್ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದರೆ ಆ್ಯಂಡ್ ಅಗೇನ್ ಈಗ ಲೋನ ಡೌನ್ ಸೈಡ್ ಬರ್ತಾ ಇದೆ ಅಂದರೆ ನಾವು ಇಲ್ಲಿ ಟ್ರೇಡ್ ಮಾಡ್ಬೋದು, ಬಿಕಾಸ್ ಅಲ್ಲಿ ಬಯರ್ಸ್ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಅಗೇನ್ ಡೌನ್ ಸೈಡ್ ಬರ್ತಾ ಇದೆ ಅಂತ ಅರ್ಥ. ಫೈನ್. ಸೊ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ವಿಷಯ, ಇದು ಎಲ್ಲ ನಾನು ಮೆಂಬರ್ಶಿಪ್ಪಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಅಕೌಂಟ್ ಓಪನ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಫೈನ್. ಸೊ ಸಣ್ಣ ವಿಷಯ ತುಂಬಾ ಮ್ಯಾಟರ್ ಆಗ್ತಾರೆ. ಜಸ್ಟ್ ಪ್ರೈಸ್ನ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಏನು ಹೇಳ್ತಾ ಉಂಟು, ನಿನ್ನೆ ಟ್ರೆಂಡ್ಗೆ ಇವತ್ತು ಮಾರ್ಕೆಟ್ ಅದೇ ರಿಯಾಕ್ಟ್ ಮಾಡ್ತಾ ಉಂಟಾ, ರಿಯಾಕ್ಟ್ ಮಾಡ್ತಾ ಇಲ್ವಾ, ಹೋಲ್ಡ್ ಮಾಡ್ತಾ ಇಲ್ವಾ, ಇಷ್ಟೇ, ಮತ್ತೇನೂ ಇಲ್ಲ. ತುಂಬ ಸಿಂಪಲ್, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಇಟ್ ಈಸ್ ತುಂಬಾ ಈಸಿ. ಫೈನ್. ಐ ಹೋಪ್ ನೆಲ್ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂದರೆ ಇಫ್ ಇನ್ ಕೇಸ್ ವೀಡಿಯೋ ಚಾನಲ್ ಆದರೆ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.